AR ನ್ಯೂಸ್ ವಿಶೇಷ ವರದಿ. ಕೊರಟಗೆರೆಗೆ ಕೀರ್ತಿ ತಂದ ಯುವ ಪ್ರತಿಭೆ. ನ್ಯಾಯಾಧೀಶರ ಪರೀಕ್ಷೆಯಲ್ಲಿ 25ನೇ ರ್ಯಾಂಕ್. ಬಡತನದ ನಡುವೆ ಹುಟ್ಟಿದ ಕನಸು, ಕಠಿಣ ಪರಿಶ್ರಮದಿಂದ ಸಾಕಾರವಾದ ಸಾಧನೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಯುವಕ KS ಲಕ್ಷ್ಮೀಶ್ ಅವರು ನ್ಯಾಯಾಧೀಶರ ನೇಮಕಾತಿ ಪರೀಕ್ಷೆಯಲ್ಲಿ 25ನೇ ರ್ಯಾಂಕ್ ಪಡೆದು ಜಿಲ್ಲೆಯ ಹೆಮ್ಮೆಯಾಗಿದ್ದಾರೆ. ಪಟ್ಟಣದ 4ನೇ ವಾರ್ಡಿನ ಯಶೋದಮ್ಮ ಹಾಗೂ ಶ್ರೀನಿವಾಸ ದಂಪತಿಗಳ ಪುತ್ರರಾದ ಲಕ್ಷ್ಮೀಶ್ ಅವರು ಸಾಮಾನ್ಯ ಕುಟುಂಬದಿಂದ ಬಂದವರಾಗಿದ್ದು, ಆರ್ಥಿಕ ಸಂಕಷ್ಟಗಳ ನಡುವೆಯೂ ತಮ್ಮ ಗುರಿಯನ್ನು ಕೈಬಿಡದೆ ಹಗಲಿರುಳು ಪರಿಶ್ರಮಿಸಿ ಈ ಮಹತ್ವದ ಸಾಧನೆ ಮಾಡಿದ್ದಾರೆ. ಶಾಲೆ ಮತ್ತು ಕಾಲೇಜು ದಿನಗಳಿಂದಲೇ ಮೇಲುಸ್ತುವಾರಿ ವಿದ್ಯಾರ್ಥಿಯಾಗಿದ್ದ ಅವರು ನ್ಯಾಯಾಂಗ ಸೇವೆಯಲ್ಲಿ ಸೇವೆ ಸಲ್ಲಿಸುವ ಕನಸನ್ನು ಹೊಂದಿದ್ದರು. ಇಂದು ಆ ಕನಸು ನನಸಾಗಿ ನ್ಯಾಯಾಂಗ ಕ್ಷೇತ್ರದಲ್ಲಿ ತಮ್ಮ ಹೆಜ್ಜೆ ಗುರುತು ಮೂಡಿಸಿದ್ದಾರೆ. ಈ ಸಾಧನೆಯೊಂದಿಗೆ ಕೊರಟಗೆರೆ ಪಟ್ಟಣದ ಜನರು ಹರ್ಷ ವ್ಯಕ್ತಪಡಿಸಿದ್ದು, ಸಾರ್ವಜನಿಕರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಗಣ್ಯರು ಅಭಿನಂದನೆಗಳ ಮಹಾಪೂರ ಹರಿಸಿದ್ದಾರೆ. ಸ್ಥಳೀಯರ ಅಭಿಪ್ರಾಯ: ನಮ್ಮ ಊರಿನ ಹುಡುಗ ಈ ಮಟ್ಟದ ಸಾಧನೆ ಮಾಡಿರುವುದು ತುಂಬಾ ಹೆಮ್ಮೆ. ಇನ್ನೂ ದೊಡ್ಡ ಸ್ಥಾನಕ್ಕೇರಲಿ ಎಂದು ಆಶಿಸುತ್ತೇವೆ. ತಾವು ಗುಡಿಸಲಿದ್ರು ಕೂಡ ಮಕ್ಕಳು ಚೆನ್ನಾಗಿ ಮೇಲ್ ಬರಬೇಕು ಅಂತ ಒಂದು ಅವಿರತ ಶ್ರಮಿಸಿರೋದ್ರಿಂದ ಮಗನೂ ಕೂಡ ಅವರಿಗೆ ಹೆಮ್ಮೆ ತಂದಿರತಕ್ಕಂಥದ್ದು. ಲಕ್ಷ್ಮೀಶ ಏನು ಹೆಮ್ಮೆ ತಂದಿರತಕ್ಕಂಥದ್ದು ಸಮಾಜಕ್ಕೆ ಹಾಗೆ ಯುವ ಪೀಳಿಗೆಗೆ ಅವರ ತಂದೆ ತಾಯಿಗೆ ಅತ್ಯಂತ ಸಂತೋಷ ಆಗಿದೆ. ನಮಗೂ ಕೂಡ ಇದು ಸಂತೋಷದ ವಿಚಾರ. ಲಕ್ಷ್ಮೀಶ್ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಅಧಿಕಾರ, ಆಯುಷ್ಯ ಮತ್ತೆ ಎಲ್ಲವನ್ನು ಸಕಲೇಶ್ವರ್ಯಗಳನ್ನು ಕೊಡ್ಲಿ ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಲಕ್ಷ್ಮೀಶ್ ತುಂಬಾ ಪರಿಶ್ರಮಿ ವಿದ್ಯಾರ್ಥಿ. ಅವನ ದೃಢ ನಿಶ್ಚಯವೇ ಅವನ ಯಶಸ್ಸಿನ ರಹಸ್ಯ. ಯುವ ವಿದ್ಯಾರ್ಥಿಗಳ ಗಮನಕ್ಕೆ: ಬಡತನ ಅಡೆತಡೆ ಅಲ್ಲ, ದೃಢ ಸಂಕಲ್ಪ ಇದ್ದರೆ ಯಶಸ್ಸು ಖಚಿತ ಎಂಬುದನ್ನು ಯುವ ನ್ಯಾಯಾಂಗ ಪ್ರತಿಭೆ KS ಲಕ್ಷ್ಮೀಶ್ ತಮ್ಮ ಸಾಧನೆಯ ಮೂಲಕ ಸಾಬೀತುಪಡಿಸಿದ್ದಾರೆ. ಬಂದು ನನ್ನ ಜೊತೆ ಸಂತೋಷನ ಹಂಚ್ಕೊಳ್ಳೋದಕ್ಕೆ ಇಷ್ಟು ದೂರ ನನ್ನ ರೆಕಗ್ನೈಸ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀರಾ. ನನ್ನ ತಂದೆ ತಾಯಿ ಆಶೀರ್ವಾದದೊಂದಿಗೆ ನಾನು ಈ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಯನ್ನು 25ನೇ ರ್ಯಾಂಕ್ ಪಡೆಯುವ ಮೂಲಕ ಉತ್ತೀರ್ಣನಾಗಿರ್ತೇನೆ. ಅದರಿಂದ ತುಂಬ ಖುಷಿಯಾಗಿದೆ. ಮತ್ತು ಈ ಥರ ಎಲ್ಲ ಸಪೋರ್ಟ್ ಕೊಡ್ತೀರ ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ಎಲ್ರಿಗೂ ಧನ್ಯವಾದಗಳು. ಬಂದು ಸಂತೋಷನಾಗಿದ್ದೀನಿ. ಕೊರಟಗೆರೆಗೆ ಕೀರ್ತಿ ತಂದ ಯುವ ಪ್ರತಿಭೆಗೆ AR ನ್ಯೂಸ್ ವತಿಯಿಂದ ಹಾರ್ದಿಕ ಅಭಿನಂದನೆಗಳು. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿ ಅಲ್ಲ, ವಾಸ್ತವ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.